ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್, ಈಗಾಗಲೇ 6-7 ತಿಂಗಳಿಂದ ನಮ್ಮ ಕಂಪನಿಗೆ ತುಂಬಾ ಲಾಸ್ ಆಗ್ತಿದೆ. ಅದನ್ನ ಹೇಗೆ ರಿಕವರ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಆದರೆ ಇದೆಲ್ಲ ಯಾಕಾಗ್ತಿದೆ, ಯಾರಿಂದ ಆಗ್ತಾ ಇದೆ? ಸರ್, ಕಂಪ್ನಿ ಬಾಸ್ ಆದವರು ತುಂಬ ಸ್ಟ್ರಿಕ್ಟ್ ಆಗಿರಬೇಕು ಸರ್. ಪ್ರತಿಯೊಂದು ವಿಷಯದ ಮೇಲೂ ಗಮನ ಇರಬೇಕು ಸರ್. ಆದರೆ ಅಭಿ ಸರ್ ಕೆಲವೊಂದು ಡಿಸಿಷನ್ನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಸರ್. ಆದರೆ ಕೆಲವೊಂದು ಡಿಸಿಷನ್ನ ಯಾಕೆ ತಗೊತಾರೆ ಅನ್ನೋದೇ ಗೊತ್ತಾಗಲ್ಲ ಸರ್. ಅಂದರೆ ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೀರಾ? ಅದೇ ಸರ್, ಶಾಂತವೇರಿ ಸರ್ಕಲ್ ಹತ್ರ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ಗೆ ಅಂತ ಟೆಂಡರ್ ಕರೆದಿದ್ರಲ್ಲ, ಸುಮಾರು 43 ಕೋಟಿ ಪ್ರಾಜೆಕ್ಟ್ ಸರ್ ಅದು. ನಮ್ಮ ರೈವಲ್ರಿ ಕಂಪನಿಯವರು 43 ಕೋಟಿನೇ ಮೆನ್ಷನ್ ಮಾಡಿದ್ರು. ನಾವು ಅವ್ರಿಗಿನ್ನ 1 ಕೋಟಿನೋ ಅಥವಾ 50 ಲಕ್ಷನೋ ಕಡಿಮೆಗೆ ಟೆಂಡರ್ ಹಾಕ್ಬೇಕಾಗಿತ್ತು. ಆದರೆ ಅಭಿ ಸರ್ ಇದ್ದಕ್ಕಿದ್ದಂಗೆ 30 ಕೋಟಿಗೆ ಟೆಂಡರ್ ಹಾಕ್ಬಿಟ್ರು. ವಾಟ್, 30 ಕೋಟಿನ? ಅಷ್ಟು ದೊಡ್ಡ ಪ್ರಾಜೆಕ್ಟು 30 ಕೋಟಿಗೆ ಹೇಗೆ ಮಾಡೋಕ್ಕಾಗತ್ತೆ? ಇದೇ ಸರ್ ಪ್ರಾಬ್ಲಮ್ ಆಗಿತ್ತು. ಇಷ್ಟು ಕಡಿಮೆ ದುಡ್ಡಲ್ಲಿ ಬ್ರಿಡ್ಜ್ ಹೇಗೆ ಕಟ್ತೀರಾ, ಇದು ಇಲ್ಲಾಜಿಕಲ್ ಅಂತ ಹೇಳಿ ಟೆಂಡರ್ ರಿಜೆಕ್ಟ್ ಆಯಿತು ಸರ್. ಅವನಿಗೆ ಅನುಭವ ಇಲ್ಲ. ಯಾವ ಪ್ರಾಜೆಕ್ಟನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಅದಕ್ಕೆ ತಕ್ಕಾಗಿ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದು ಅವನಿಗೆ ಗೊತ್ತಿಲ್ಲ. ಅಷ್ಟೇ ಅಲ್ಲ ಅಣ್ಣ, ಅಭಿ ಯಾವ ಕೆಲಸವನ್ನು ಗಮನ ಕೊಟ್ಟು ಶ್ರದ್ಧೆಯಿಂದ ಮಾಡಲ್ಲ. ಏನಂದರೆ ಈಜೋಕೆ ಮುಂಚೆ ನಮಗೆ ಆಳ ಎಷ್ಟಿದೆ ಅಂತ ತಿಳ್ಕೊಂಡಿರ್ಬೇಕು. ಇಲ್ಲ ನಮಗೆ ಚೆನ್ನಾಗಿ ಈಜಾಡೋಕೆ ಬರಬೇಕು. ಅವನಿಗೆ ಅದು ಯಾವುದೂ ಇಲ್ಲ. ಮುಖ್ಯವಾಗಿ ಕಲಿಯೋ ಆಸಕ್ತಿ ಇಲ್ಲ. ಅದಕ್ಕೆ ಸ್ವಲ್ಪ ದಿನ ನಾವೇ ಯಾರಾದರೂ ನಿಂದೆ ನಿಂತು ಸಪೋರ್ಟ್ ಮಾಡಿ ಎಲ್ಲ ಸರಿ ಮಾಡ್ಬೇಕನ್ಸತ್ತೆ. ಏನಿದು, ಕಂಪ್ನಿ ಎಂಪ್ಲಾಯೀಸ್ ಎಲ್ಲ ಮನೆಗೆ ಬಂದಿದ್ದಾರೆ? ಏನು ವಿಷಯ? ಅಭಿ, ನೀನೊಂದು 10 ನಿಮಿಷ ಒಳಗಿರು. ನಾನು ಇವ್ರ ಹತ್ರ ಮಾತಾಡ್ತಾ ಇದ್ದೀನಿ, ಆಮೇಲೆ ಕರಿತೀನಿ. ವಾಟ್? ನಾನು ಒಳಗೆ ಹೋಗ್ಬೇಕಾ? ಇವರು ನನ್ನ ಕಂಪ್ನಿ ಎಂಪ್ಲಾಯೀಸು, ನಾನು ಇವ್ರ ಹತ್ರ ಮಾತಾಡಬೇಕು. ಬೇಕಿದ್ರೆ ನೀವೇ ಆಚೆ ಹೋಗಿ. ಇವರೆಲ್ಲ ಬಂದಿರೋದು ನನ್ನ ಹತ್ರ ಮಾತಾಡೋದಕ್ಕೆ. ಹೇಳ್ತಾ ಇದ್ದೀನಲ್ಲ, ಸ್ವಲ್ಪ ತೊಳಗಿರು. ಅಬೇ, ಅಣ್ಣ ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಿದ್ದಾನಲ್ವಾ? ನೀನು ಮಾಡಿರೋ ತಪ್ಪನ್ನ ಅವನು ತಿದ್ದೋಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ವಾಟ್? ತಪ್ಪುಗಳ? ನಾನೇನು ತಪ್ಪು ಮಾಡಿದ್ದೀನಿ? ನಿನಗೀಗ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ರೆ ವಾದಗಳಾಗುತ್ತೆ ಹೊರತು ಸೊಲ್ಯೂಷನ್ ಸಿಗೋದಿಲ್ಲ. ನೀನು 10 ನಿಮಿಷ ಒಳಗಿರು ಅಂತ ಹೇಳಿದ್ನಲ್ಲ, ಹೋಗು. ಏನು ಇಷ್ಟೊತ್ತಾಯ್ತು ಇನ್ನೂ ಅಡುಗೆನೇ ಆಗಿಲ್ವಾ? ಮಿಕ್ಸಿ ಸುತ್ತುತ್ತಿಲ್ಲ, ಹಾಳಾಗಿದೆ ಅನ್ಸುತ್ತೆ. ಅದಕ್ಕೆ ಖಾರ ರುಬ್ಬಕ್ಕಾಗಲಿಲ್ಲ. ಮಿಕ್ಸಿ ಸುತ್ತುತ್ತಾ ಇಲ್ವಾ? ಅಯ್ಯ, ವರ್ಷಕ್ಕೊಂದ್ಸಲ ಏನಾದರೂ ರಿಪೇರಿ ಆಗ್ತಾನೆ ಇರಬೇಕಿದಕ್ಕೆ. ಇಷ್ಟು ವರ್ಷ ಪಾಪ ದಿನ ಸುತ್ತಾ ಇರುತ್ತೆ. ಇನ್ನು ಎಷ್ಟು ವರ್ಷ ಅಂತ ಸುತ್ತತ್ತೆ ದತ್ತಣ್ಣವ್ರೆ? ಅಲ್ವಾ ಮತ್ತೆ? ಅಲ್ಲ, ನಿನ್ನಂಥವನ್ ಮನೇಲಿ ಇಟ್ಕೊಂಡು ಆ ಮಿಕ್ಸಿನ ಯಾಕೆ ಓಡಿಸ್ಬೇಕು? ಅಂದ್ರೆ ನಿಮ್ಮ ಮಾತಿನ ಅರ್ಥ ನಾನ್ ಖಾರ ರುಬ್ಬೇಕು ಅಂತನಾ? ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ ನೀನು. ನೋಡೋ, ಹೊಟ್ಟೆ ತಾಳ ಹಾಕ್ತಾ ಇದೆ, ಅಡುಗೆ ಇನ್ನೂ ಆಗಿಲ್ಲ, ಬೇಗ ಖಾರ ರುಬ್ಕೊಡು. ರೀ, ಇನ್ನು ಏನ್ ಮುಖ ನೋಡ್ತಿದ್ದೀರಾ? ಬನ್ನಿ. ಆಯ್ತು ನೋಡಿ, ಅದು ಒಂದು ಆಗ್ಬಿಡ್ಲಿ.
ಏನ ನಾನು ಕಂಪ್ನಿ ಕಡೆಗೆ ಹೋಗೋದು ಬೇಡವಾ? ಅದು ನನ್ನ ಕಂಪ್ನಿಗೆ. ನೀನು ಮಾಡಿರೋ ಎಡವಟ್ಟುಗಳು ಒಂದ ಎರಡ, ಅದನ್ನೆಲ್ಲ ಸರಿ ಮಾಡೋದಕ್ಕೆ ಏನಿಲ್ಲ ಅಂದ್ರೂ 6 ತಿಂಗಳು ಬೇಕು. ಈಗ ನಾನು ಅವಿ ಎಲ್ಲ ಸೇರಿಕೊಂಡು ಅದನ್ನು ಸರಿ ಮಾಡಬೇಕು ಅನ್ಕೋತಾ ಇದ್ದೀವಿ. ಇಂಥ ಟೈಮಲ್ಲಿ ನೀನು ತಲೆ ಹಾಕಿ ಮತ್ತೆ ಅದನ್ನೆಲ್ಲ ಹಾಳು ಮಾಡಬೇಡ. ಕಂಪ್ನಿ ಜಾಗದಲ್ಲಿ ರೆಸಾರ್ಟ್ ಕಟ್ಟಕ್ಕೆ ಹೋಗಿ ಎಷ್ಟೆಲ್ಲ ಎಡವಟ್ಗಳಾಗಿದೆ ಅಂತ ಗೊತ್ತೇ ಇದೆ. ಈಗ ಅದೇ ಎಡವಟ್ಗಳು ಟೆಂಡರ್ ವಿಷಯದಲ್ಲಿ, ಪ್ರಾಜೆಕ್ಟ್ ವಿಷಯಗಳಲ್ಲಿ ಮಾಡ್ತಿದ್ಯಾ. ಅದನ್ನೆಲ್ಲ ಸರಿ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ಗೊತ್ತಾ ನಿನಗೆ? ಅಲ್ಲಿವರೆಗೂ ನೀನು ಕಂಪನಿ ವಿಷಯದಲ್ಲಿ ತಲೆ ಹಾಕೋದು ಬೇಡ. ಒಂದು ವೇಳೆ ನಿನಗೆ ತಪ್ಪನ್ನು ಸರಿ ಮಾಡ್ಕೊಳ್ಳೋ ಮನಸ್ಸಿದ್ರೆ ಅವಿ ಜೊತೆ ಸೇರಿಕೊಂಡು ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಕಲ್ತ್ಕೋ. ವಾವ್ ವಾವ್ ವಾವ್, ಅಂತೂ ಎಲ್ಲರೂ ಇಲ್ಲಿವರೆಗೂ ಬಂದಿದ್ದೀರಾ ಬ್ರೋ. ಶಭಾಷ್. ನಾನು ನಿನ್ನ ಏನೋ ಅನ್ಕೊಂಡಿದ್ದೆ, ಆದರೆ ನೀನು ಒಳಗೊಳಗೆ ಪ್ಲಾನ್ ಮಾಡಿ ನನ್ನ ಕಂಪ್ನಿ ಒಳಗಡೆ ಬಂದು ಈಗ ನನ್ನೇ ಆಚೆ ಹಾಕ್ತಿದ್ಯಾ? ಅಧಿಕಾರದಾಸೆ, ದುಡ್ಡಿನ ದುರಾಸೆ ನಿನಗೂ ಬಂದ್ಬಿಡ್ತಾ? ಅಭಿ, ಬಾಯಿಗೆ ಬಂದಾಗ ಮಾತಾಡ್ಬೇಡ. ನೀನು ಮಾಡಿರೋ ತಪ್ಪುಗಳನ್ನು ಅವನು ಸರಿ ಮಾಡ್ತೀನಿ ಅಂತಿದ್ದಾನೆ. ಅದನ್ನು ಒಪ್ಕೊಂಡು ಅವನ ಜೊತೆ ನಿಂತ್ಕೊಂಡು ಕೆಲಸನ ಕಲಿ. ಇದೆಲ್ಲ ಬರೀ ನಾಟಕ. ಇವನು ನನ್ನ ಕಂಪ್ನಿ ಹೊಡ್ಕೊಳ್ಳೋದಕ್ಕೆ ನಿಮ್ಮನ್ನ ಮುಂದೆ ಇಟ್ಕೊಂಡು ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾನೆ. ಏನಾಯ್ತು ಬ್ರೋ ನಿನಗೆ? ದುಡ್ಡಿನ ದುರಾಸೆಗೆ ಬಿದ್ದು ನೀನು ಈ ಅಪ್ಪನ ಪಾರ್ಟಿಗೆ ಸೇರ್ಕೊಂಡ್ಬಿಟ್ಯಾ? ನಾಚಿಕೆ ಆಗಲ್ವಾ ನಿನಗೆ? ನಿಂದು ಒಂದು ಸನ್ಮಾನ. ನಿನ್ನ ನನ್ನ ಮಂಡ ಅನ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಅಭಿ, ಅವಿ ನಿನ್ನನ್ನ ತಮ್ಮ ಅನ್ಕೊಂಡಿಲ್ಲ, ಮಗನಾಗಿ ಕೇರ್ ಮಾಡ್ತಾ ಇದ್ದಾನೆ. ಅಂಥವನ ಬಗ್ಗೆ ನೀನು ಹಗುರವಾಗಿ ಮಾತಾಡ್ತಾ ಇದೆಯಲ್ಲ, ಮನುಷ್ಯತ್ವ ಇದೆಯಾ ನಿನಗೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.